ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನಾನು ಅದಕ್ಕೆ ಚಪಾತಿ ಕಲಿಸಿದ್ದೀನಿ. ಅದಕ್ಕೆ ಚಪಾತಿ ಮಾಡಿಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ. ಒಂಚೂರು ರಸಮ್ ಮಾಡಿದೆ ಮಧ್ಯಾಹ್ನ, ಅದಕ್ಕೆ ಅದು ಇದೆ ಸ್ವಲ್ಪ. ಎರಡೆರಡು ಚಪಾತಿ ಮಾಡ್ಕೊಂಡು ಅನ್ನ ಊಟ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಇವಾಗ ಬೇಗ ಮಾಡಿಬಿಡ್ತೀನಿ. ಪಲ್ಯ ರೆಡಿ ಮಾಡಿಬಿಟ್ಟು ಬೇಗ ಚಪಾತಿ ಮಾಡ್ಕೊಟ್ಬಿಡ್ತೀನಿ. ಅವ್ರು ಓದ್ಕೋತಾ ಇದ್ದಾರೆ ಇಬ್ಬರು. ಸರಿ ಬೇಗ ರೆಡಿ ಮಾಡ್ತೀನಿ ಫಾಸ್ಟಾಗಿ. ಎಲ್ಲ ಪಾತ್ರೆ ನೋಡಿ ಎಷ್ಟೊಂದಿತ್ತು ಅಂತ ಎಲ್ಲ ಪಾತ್ರೆ ವಾಶ್ ಮಾಡಿದೆ. ಏನು ಕೆಲಸ ಏನಿಲ್ಲ, ಎಲ್ಲ ಬೆಳಗ್ಗೆನೇ ಮಾಡ್ಕೊಂಬಿಟ್ಟಿರ್ತೀನಿ. ಇವಾಗ ಏನು ಜಾಸ್ತಿ ಕೆಲಸ ಮಧ್ಯಾಹ್ನ ಬೆಳಗ್ಗೆನೇ ಸಾಂಬಾರೆಲ್ಲ ಮಾಡೋದಕ್ಕೆ ನನಗೆ ಇವಾಗ ಫ್ರೀ ಆಗಿರೋದು. ಒಂಚೂರು ಚಪಾತಿ ಮಾಡ್ಕೊಂಡು ಬೆಂಡೆಕಾಯಿ ಗೊಜ್ಜು ಥರ ಮಾಡ್ಕೊತೀನಿ, ಡ್ರೈ ಪಲ್ಯ ಥರ. ಎರಡೆರಡು ಚಪಾತಿ ತಿನ್ಕೊಂಡು ಅನ್ನ ಊಟ ಮಾಡ್ಕೊಂಡ್ರೆ ಆಯ್ತು. ಇವತ್ತಿನ ಊಟ ಲೈಟಾಗಿರುತ್ತೆ. ನೀವು ಬೆಂಡೆಕಾಯಿ ತಗೋಬೇಕು ಅಂದರೆ ಈ ಥರ ನೋಡ್ಕೊಂಡು ತೊಟ್ಟು ತುದೀಲಿ ಪಟ್ ಅಂತ ಇರಬೇಕು, ಆವಾಗಾರೆ ಚೆನ್ನಾಗಿರುತ್ತೆ ಅಂತ, ಫ್ರೆಶ್ ಆಗಿರುತ್ತೆ ಅಂತ. ಇಲ್ಲಾಂದರೆ ಫುಲ್ಲು ಬೆಂಡಾದಂಗೆ ಆಗೋಗಿರುತ್ತೆ, ಒಳಗಡೆ ಅದು ಚೆನ್ನಾಗೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ನೋಡ್ಕೊಂಡು ತೊಗೊತೀನಿ. ಎಳೆದಾದರೂ ಅಷ್ಟೇ ನೋಡ್ಕೊಂಡು ನೀವು ಯಾವಾಗ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಫಸ್ಟ್ ನೀರಲ್ಲಿ ಸ್ವಲ್ಪ ನೆನಾಕೊಬೇಕು. ಅದು ಮಣ್ಣು ಮೇಲ್ಗಡೆ ಅದು ಕೂತಿರುತ್ತೆ, ಅದು ಗೊತ್ತಾಗೋದಿಲ್ಲ ಏನಿಲ್ಲ. ಅದಕ್ಕೆ ನೀರಲ್ಲಿ ನೆನಾಕ್ಬಿಟ್ಟು ಕ್ಲೀನಾಗಿ ಡ್ರೈ ಬಟ್ಟೆ ಕ್ಲೀನಾಗಿ ಒಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಂಗೆ ತೊಳೆದ್ರೂ ಅದು ಹೋಗೋದಿಲ್ಲ. ಅದು ಮೇಲ್ಗಡೆ ಅದು ಸ್ವಲ್ಪ ಲೋಳೆ ಥರ ಅಲ್ವಾ, ಮೇಲ್ಗಡೆ ಅಂಟಿದಂಗೆ ಆಗ್ಬಿಟ್ಟಿರುತ್ತೆ. ಕ್ಲೀನಾಗಿ ಬಟ್ಟೆಲಿ ಒಡಿಸ್ಕೊಂಡ್ಬಿಟ್ಟು ನಾನು ಇವಾಗ ಕುಯ್ಕೊತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು, ಹಂಗೆ ತೊಗೊಬಂದಿದ್ದು. ಅದಕ್ಕೆ ಅದನ್ನು ಬಿಡಿಸ್ಬಿಟ್ಟು ಎತ್ತಿಗೆ ಬಿಡೋಣ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಇದು ಮಾಡ್ಕೊತಾ ಇದ್ದೀನಿ. ಇವಾಗಂತೂ ಫಾರಮು ನಾಟಿ ಎರಡರಲ್ಲೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಯಾವುದು ವಾಸನೆನೂ ಬರೋದಿಲ್ಲ ಏನಿಲ್ಲ. ಇದು ಸ್ಟೋರೇಜ್ ಬಾಕ್ಸು ಅಷ್ಟೇ ಮಾತ್ರ ಚೆನ್ನಾಗಿದೆ. ಮಾತ್ರ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಲಿಂಕ್ ಬೇಕಂದರೆ ನೀವು ಹೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಓಕೆನಾ? ಚೆನ್ನಾಗಿದೆ. ಮತ್ತು ಇದರದ್ದು 8 ಬಂದಿತ್ತು, ಸಮಥಿಂಗ್ 200 ಮೇಲೆ ಸಮಥಿಂಗ್ ಇತ್ತು ಅಂದ್ಕೊತೀನಿ. ನಾನು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಬಿಟ್ಟು ಎತ್ತಿ ಫ್ರಿಜ್ಜಲ್ಲಿ ಇಕ್ಬಿಟ್ಟೆ. ಇವಾಗ ಬೇಗ ಪಲ್ಯ ಮಾಡಿಬಿಡ್ತೀನಿ, ಟೈಮ್ ಆಗೋಗಿದೆ. ಚಪಾತಿ ಇಟ್ಟು ಕಲಸಿಕ್ಕಿದ್ದೀನಿ, ಅದು ನೆನ್ಕೊಳೋಷ್ಟೊತ್ತಿಗೆ ಈ ಕಡೆ ಪಲ್ಯ ಗೊಜ್ಜು ಮಾಡೋಷ್ಟೊತ್ತಿಗೆ ಸರಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಇದು ಅಷ್ಟೇ ಸ್ಟೀಲ್ದು, ಇದು ಚೆನ್ನಾಗಿದೆ. ಇದು ಕಟರು, ಇದು ಉತ್ತರಿಸೋದು ಮಣೆನಷ್ಟೇ. ಸುಮ್ಮನೆ ವುಡ್ಡಿಂದ ತೊಗೊಂಡ್ರೆ ನೀರಿಗೆ ದಪ್ಪ ಆಗ್ತೈತೆ, ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ. ಇವಾಗ ಕ್ಲೀನಾಗೆಲ್ಲ ಸೋಸ್ಕೊಂಡು ತೊಟ್ಟೆಲ್ಲ ಮುಂದೆ ಸೋಸ್ಕೊಂಬಿಟ್ಟು ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊತಾ. ನಿಮಗೆ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ಇದು ಅಂಟ್ಕೊಳುತ್ತಾ? ಇಲ್ಲ ಎಲ್ಲಿ ಅದರೊಳಗೆ ಬೇಡ ಬಿಡ್ತಾ ಏನಾಗಲ್ವ ಮುಖಕ್ಕೆ? ಬೆಂಡೆಕಾಯಿ ಕಣ, ಅದೇನಾಗುತ್ತೆ? ಎಲ್ಲ ಹೇಳ್ಕೊಡ್ತೀನಿ ನೋಡಿ. 3, 2, 1 ಗೋ. ಟಿಗಿಡಿ. ಬೆಂಡೆಕಾಯಿ ಇದು ಮುಂದ್ಗಡೆ ತೊಟ್ಟೆಲ್ಲ ಇತ್ತಲ್ಲ, ಬಾಲ ಮತ್ತು ಮುಂದದ ತಗೊಂಡು ಹಣೆಗೆಲ್ಲ ಅಂಟಿಸ್ಕೊಂಡು ಇಬ್ಬರು ಆಟಾಡ್ಕೊತ ಇದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಇವಾಗ ಹಾಕ್ತಾಯಿದ್ದೀನಿ ಕ್ಲೀನಾಗಿ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಒಂಥರ ಇದ್ರ ಶೇಪ್ ಥರ ಸೈಡ್ ಬರುತ್ತೆ, ಆ ಥರನೂ ಕಟ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಬೇಗ ಟೈಮ್ ಆಗಿತ್ತು ಅಂದ್ಬಿಟ್ಟು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡು ಬಾಣಲಿ ಫಸ್ಟು ಹುರ್ಕೊಂಡು ಎತ್ತಿಡ್ಕೋಬೇಕು. ಯಾಕೆಂದರೆ ನೀವು ಹಂಗೆ ಬೇಕಾದ್ರೆ ಹಾಕ್ಬೋದು, ಹುಳಿ ಹಾಕಿದ್ರೆ ಸ್ವಲ್ಪ ಲೋಳೆ ಬಿಡ್ಕೊಂಡು. ನಾನು ಟೊಮೊಟೊ ಅಲ್ವಾ ಹಾಕೋದು, ನೀವು ಹುಣ್ಸೆ ಹುಳಿ ಬೇಕಾದ್ರೆ ಹಾಕೋಬೋದು, ಅವಾಗ ಬೇಕಾದ್ರೆ ನೀವು ಹುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಿಂಗೆ ಕ್ಲೀನಾಗೇ ಫುಲ್ಲು ಲೋಳೆ ಥರ ಹೋಗೋವರೆಗೂ ನಾವು ಹುರ್ಕೋಬೇಕು ಸಣ್ಣ ಉರಿಲಿ. ಅದು ತುಂಬ ಹೊತ್ತಾಗುತ್ತೆ, ಅದು ಲೋಳೆ ಹೋಗೋದು. ನಾನು ಯಾವಾಗಲೂ ಹುರ್ಕೊಂಡ್ಬಿಟ್ಟೆ ಇದು ಹಾಕೋದು ಅಡುಗೆಗೆ, ಇದಕ್ಕೆ ಗೊಜ್ಜಿಗೆ, ಇಲ್ಲಾಂದರೆ ಚೆನ್ನಾಗಿರಲ್ಲ ಅಂತ. ಇವಾಗ ಅದೆಲ್ಲ ಹುರ್ಬಿಟ್ಟು ಸೈಡಿಗೆ ಇಟ್ಕೊಂಡೆ ಇವಾಗ ಈರುಳ್ಳಿ ಕುಯ್ಕೊತಾ ಇದ್ದೀನಿ. ತಗೋಬಾ. ಸ್ವಲ್ಪ ವೆಯ್ಟ್ ಐತ ನನ್ನ ಮುಖ. ಬೇಕಿದ ಸೂಪರಾಗಿ ಹೋಗಿದೆಯಾ? ಬಾಕ್ಸಿಂಗ್ ಎರಡನೇದು, ಇದು ಎರಡನೇದು. ಬಾಕ್ಸಿಂಗ್ ರಿಂಗ್ ಅಂದ್ರೆ ಎಲ್ಲಿ ಆಟ ಆಡ್ತೀವಂತ, ಎಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡ್ತೀವಿ ರಿಂಗ್ ಒಳಗೆ ಅಂತ. ಗೊತ್ತಾಯ್ತಾ? ಈರುಳ್ಳಿ ಎಲ್ಲ ಕುಯ್ಕೊತಾ ಇದ್ದೀನಿ. ನನ್ನ ಮಗ ನಾನು ಇಬ್ಬರು ಮಾತಾಡ್ಕೊಂಡು ಅವನು ಓದ್ಕೊತಾ ಇದ್ನಲ್ಲ, ಅದಕ್ಕೆ ನಾನು ಅವನ ಹತ್ರ ಮಾತಾಡ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಕುಯ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದು ಹುರ್ಕೊಂಡಿದ್ದೀನಿ, ಅದೊಂದು ಪ್ಲೇಟಿಗೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೀವು ಅದಕ್ಕೆ ಅಂತ ಏನು ಸಪ್ರೇಟ್ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಬಾಣಲಿ ಬೇಕಾದ್ರೆ ಒಗ್ಗರಣೆ ಹಾಕ್ಕೋಬೋದು. ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದು ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಂಡು ಈರುಳ್ಳಿ ತಕ್ಷಣವೇ ಹಂಗೇ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕೋಬೇಕು.
ಅಂದರೆ ಈರುಳ್ಳಿ ಫಸ್ಟು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ಲ ಮತ್ತೇನದು ಬೇಗ ಇದು ಹಾಕೋದಂತೆ ಅದಕ್ಕೇ ಹುರ್ಕೊಂಡು ಆದಮೇಲೆ ನಾವು ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಹಾಕ್ಕೊಬೇಕು ಬೆಂಡೆಕಾಯಿ. ಅದು ಎಣ್ಣೆಲಿ ಫ್ರೈ ಆಗಬೇಕು, ಟೊಮೊಟೊ ಹಾಕ್ಬಾರ್ದು. ಅವಾಗ ಇದು ಕ್ಲೀನಾಗಿ ಎಣ್ಣೆಲಿ ಬೆಂಡೆಕಾಯಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು. ಇವಾಗ ನನ್ನ ಮಗಳು ಬಂದು ನಾನು ಮಾಡ್ತೀನಿ ಮಮ್ಮಿ ಅಂತ ಅವಳು ಓದ್ಕೊತಾ ಇದ್ದು. ಇವಾಗ ಸರಿ ಓದ್ಕೊಂಡೆಲ್ಲ ಆಯಿತು, ಬಂದು ನನಗೆ ಟೈಮ್ ಆಗೋಗ್ಬಿಟ್ಟಿದೆ. 8 ವರ್ಷದಿಗೆ ಊಟ ಮಾಡಿಸ್ಬೇಕು. ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಡೈಜೆಷನ್ ಆಗಲ್ವಲ್ಲ, ಮುದ್ದೆ ಆದರೂ ಅಷ್ಟೇ. ಅದಕ್ಕೆ ಬೇಗನೆ ಒಂದು 8:15 8:45 ಅಷ್ಟೊತ್ತಿಗೆ ಊಟ ಮಾಡಿಕೊಂಡ್ರೆ 10 ಗಂಟೆವರೆಗೂ ಟಿ ವಿ ನೋಡ್ಕೊಂಡು ಆಟಾಡ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಬಿಸಿನೀರನ್ನು ಕುಡಿಸ್ಬಿಟ್ಟು ಮತ್ತೆ ಮನಿಸ್ಬಿಡ್ತೀನಿ. ನನ್ನ ಮಗಳು ಸೈಡ್ ಮಾಡ್ಕೊಂಡಿದ್ದು ಟೊಮೊಟೊಗೆ ಹಾಕೋಕ್ಕೆ ಅಂತಲೇ. ಸರಿ ಟೊಮೊಟೊ ಎಲ್ಲ ಹಾಕ್ತೆ, ಟೊಮೊಟೊ ಹಾಕ್ಬಿಟ್ಟು ಅರಿಶಿನ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗೆ ಫಸ್ಟು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ನಾವು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರ್ ಹಾಕೋಬೇಕು ಅಷ್ಟೇ. ನೀವು ಬೇಕಾದ್ರೆ ರುಬ್ಬಿಟ್ಟು ಮಸಾಲೆ ರುಬ್ಬು ಹಾಕ್ಕೋಬೋದು. ಒಂದು ಟೊಮೊಟೊ ಈರುಳ್ಳಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ನೀವು ಸಣ್ಣ ಮಿಕ್ಸಿಲಿ ರುಬ್ಬಿ ಮಾಡ್ಕೊಬೋದು. ನಾನು ಸ್ವಲ್ಪ ಸಾಕು, ರಸಮ್ಮು ಅನ್ನ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿಕೊಂಡೆ, ಚಪಾತಿಗೆ ಮಾತ್ರ ಅಷ್ಟೇ. ಇವಾಗ ನೋಡಿ ಕ್ಲೀನಾಗೆ ಮುಚ್ಚಿಟ್ಟಿದೆ, ಫುಲ್ಲು ಎಲ್ಲ ಡ್ರೈ ಥರ ಆಗಿದೆ. ನೀವು ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಡ್ರೈ ಪಲ್ಯ ಥರನೂ ಮಾಡ್ಕೋದು. ಇದ್ರ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಡ್ರೈ ಪಲ್ಯ ಚಟ್ನಿ ಪುಡಿ ಅವ್ರು ಜಾಸ್ತಿ ಈ ಥರ ತಿನ್ನೋದಲ್ವ. ನನಗೆ ಗೊಜ್ಜು ಥರ ಇರಬೇಕು, ಅದು ತಿಂದಂಗೆ ಅನ್ಸೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮಾಗಿ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡು ಈ ಕಡೆ ಚಪಾತಿ ರೆಡಿ ಮಾಡ್ತಾಯಿದ್ದೆ ಬಿಸಿ ಬಿಸಿದು. ಇವಾಗ ಚಪಾತಿ ಇದು ನೀವು ಬೇಕಾದ್ರೆ ಫೋಲ್ಡ್ ಮಾಡ್ಕೊ ಹರ್ಕೋಬೋದು. ಯಾವ ಥರನಾದರೂ ನಾವು ಮಾಡ್ಕೋಬೋದು. ಕ್ಲೀನಾಗಿ ತೆಳ್ಳಗೆ ಹರ್ಕೊಂಡ್ರು ಚೆನ್ನಾಗಿತ್ತು, ಫೋಲ್ಡ್ ಮಾಡಿ ಹರ್ಕೊಂಡ್ರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಬೇಗ ಬೇಗ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈ ಕಡೆ ಮಾಡ್ಕೊಂಡು ಕೂತಿನೆಲ್ಲ ಪಾತ್ರೆನೂ ಇತ್ತು, ಎಲ್ಲ ವಾಶ್ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಬಂದು ಅಮ್ಮ ಇದು ಕೇಳ್ತಾನೆ. ವೀಡಿಯೋ ಮಾಡ್ಕೊತಿರ್ತೀನಲ್ವ, ನನಗೆ ಕ್ಯಾಮ್ರಾಯಲ್ಲಿ ಇದಾಗ್ಬಿಡುತ್ತೆ ಅಂತ ಭಯ ಬೇರೆ. ಅದಕ್ಕೋಸ್ಕರ ನಾನು ಅವನಿಗೂ ಹೇಳ್ಕೊಡ್ತಾ ಇದ್ದೆ. ಈ ಕಡೆ ಸೈಡು ಚಪಾತಿನೂ ಮಾಡ್ತಿದ್ದೆ, ಗೊಜ್ಜೆಲ್ಲ ಮಾಡ್ಕೊಂಡೆ, ರಸಮ್ ಹಂಗೆ ಬಿಸಿ ಮಾಡಿಕೊಂಡೆ. ಅನ್ನನೂ ಸ್ವಲ್ಪ ಇತ್ತಲ್ಲ, ಅದು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಂಗೆ ಅನ್ನ ಇತ್ತು. ಅದಕ್ಕೋಸ್ಕರ ಅನ್ನ ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಕೊಂಡಿದ್ದೀನಿ. 2 ಚಪಾತಿ ತಿಂದ್ಬಿಟ್ರೆ ಸ್ವಲ್ಪ ಅನ್ನ ಊಟ ಮಾಡಿಸ್ಬಿಡೋಣ ಅವರಿಗೆ ಅಂದ್ಬಿಟ್ಟು ಇವಾಗ ರೆಡಿ ಆಯಿತು. ಸೌತೆಕಾಯಿನ ಕುಯ್ಕೊಂಡೆ ಈ ಕಡೆ ಸೈಡು. ಬಿಸಿ ಬಿಸಿ ಚಪಾತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಂಡೆಕಾಯಿ ಗೊಜ್ಜು, ಚಟ್ನಿ ಪುಡಿ, ಮೊಸರೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ. ಇವಾಗ ಕ್ಲೈಮೇಟ್ ಸ್ವಲ್ಪ ಚಿಲ್ಲಾಗಿರೋದ್ರಿಂದ ಮೊಸರು ಬೇಡ, ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇವತ್ತಿನ ಡಿನ್ನರ್ ರೆಡಿ ಆಯಿತು, ಮಾತ್ರ ಸೂಪರಾಗಿತ್ತು. ಮಾತ್ರ ಊಟ ಎಲ್ಲ ಮಾಡ್ಕೊಂಡ್ವಿ, ಕುತ್ಕೊಂಡು ಊಟ ಎಲ್ಲ ಆಯಿತು. ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಕಬೋರ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಅಲ್ಲಲ್ಲಿ ಮಾತ್ರ ಹಂಗಂಗೆ ಇಟ್ಬಿಟ್ಟಿರ್ತೀನಿ. ಎಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿರ್ತೀನಿ, ಮೇಲ್ಗಡೆ ಮಾತ್ರ ಹಂಗಂಗೆ ಇಟ್ಟಿರ್ತೀನಿ. ಅದಕ್ಕೆ ಎಲ್ಲ ತೆಗ್ದುಬಿಟ್ಟು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಇವಾಗ ಎಲ್ಲ ಒಂದೊಂದೇ ಮಾಡಿಕೊಂಡ್ರೆ ಸರಿಯಾಗುತ್ತೆ, ಫುಲ್ಲು ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ಎಲ್ಲ ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ಅದಕ್ಕೇ ಫಸ್ಟು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆ ಮಾತ್ರ ಲಾಸ್ಟಿಗೆ ಇಟ್ಕೊತೀನಿ. ಅದಕ್ಕೆ ನೀವು ಒಂದೊಂದೇ ಕ್ಲೀನ್ ಮಾಡ್ಕೊಂಬರ್ತೀನಿ. ಆ ಥರ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ಫುಲ್ಲು ಮನೆಯೇ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಫುಲ್ಲು ಬಟ್ಟೆಗಳು ಮಾತ್ರ ಎಲ್ಲ ವಾಶ್ ಮಾಡೋಕ್ಕೆ ಹೋಗೋದಿಲ್ಲ ಅಷ್ಟೇ. ಇನ್ನು ಫುಲ್ ಎಲ್ಲ ಕಬೋರ್ಡೆಲ್ಲ ಓಡಿಸ್ಕೊಳ್ಳೋದಾದ್ರೆ ಸ್ಕ್ರೀನ್ ಆಗಲಿ, ಬೆಡ್ಶೀಟ್ಸ್ಗಳಾಗಲಿ, ಆಮೇಲೆ ಪಾತ್ರೆಗಳೆಲ್ಲ ಒಂದೊಂದೇ ತೊಳ್ಕೊತೀನಿ. ಒಬ್ಬಳಿಗೆ ತೊಳೆಯೋಕ್ಕಾಗೋದಿಲ್ಲ, ಜಾಸ್ತಿ ಕೈ ಬೇರೆ ನೋವಾಗುತ್ತೆ. ಅದಕ್ಕೆ ಫಸ್ಟ್ ಇವಾಗ ಏನು ಮಾಡ್ತೀನಿ, ಬಟ್ಟೆ ಎಲ್ಲ ಫಸ್ಟು ಕ್ಲೀನಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಜೋಡಿಸ್ಕೊಂಡೆಲ್ಲ ಒಡ್ಸ್ಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡ್ರೆ ಅಮ್ಮೂದೆಲ್ಲ ಅವಳೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದು ನೆನ್ನೆ. ಅವಳು ಮುಟ್ಟಂಗಿಲ್ಲ, ಅವಳು ಬೇಜಾರು ಮಾಡ್ಕೊತಾಳೆ. ಅದಕ್ಕೋಸ್ಕರ ನನ್ನ ಬಟ್ಟೆ ಎಲ್ಲ ಒಂದೊಂದೇ ನಾನು ಕ್ಲೀನ್ ಮಾಡ್ಕೊತೀನಿ. ಅಪ್ಪುದು ಅಷ್ಟೇ, ನನ್ನ ಮಗಂದು ಕ್ಲೀನ್ ಮಾಡಿಬಿಟ್ಟೆ ನೆನ್ನೆ. ನನ್ನ ಮಾತ್ರ ಇತ್ತು ಅಷ್ಟೇ. ಅದಕ್ಕೆ ನಂದೆಲ್ಲ ಕ್ಲೀನಾಗಿ ಜೋಡಿಸ್ಕೊಬೋಣ ಅಂತ ಇವಾಗ ಜೋಡಿಸ್ತೀನಿ. ಇವತ್ತು ಬೇಗ ಆಗೋಗ್ಬಿಡಿ, ಒಂದೊಂದೇ ಮಾಡ್ಕೊಳಕ್ಕಾಗಲ್ಲ ಆಮೇಲೆ. ಅದಕ್ಕೋಸ್ಕರ ನಾನು ಇವಾಗ ಜೋಡಿಸ್ತೀನಿ ತೋರಿಸ್ತೀನಿ. ಓಕೆ, ಎಲ್ಲ ಫಸ್ಟ್ ಎತ್ತಿ ಇಟ್ಕೊಂಡ್ಬಿಡ್ತೀನಿ, ಬೇಗ ಬೇಗ ಜೋಡಿಸಿಟ್ಕೊಂಬಿಡೋಣ. ಟೈಮ್ ಆಗೋಗಿದ್ದೆಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಮಾಡೋಣ ಅಂದ್ಕೊಂಡು ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ಹೆಂಗೋ ಫಸ್ಟ್ ಅದು ಕೈ ಹಾಕ್ಬಿಡ್ಬೇಕು, ಅವಾಗ ಮಾಡಿ ಮುಗಿಸ್ಬಿಡ್ತೀನಿ ಫುಲ್ಲು. ಇಲ್ಲ ಅಂದರೆ ಅಯ್ಯೋ ಮಾಡಿದ್ರೆ ಆಗುತ್ತೆ ಅಂತ ಟೈಮ್ ಆಗ್ತಾನೆ ಇರುತ್ತೆ ದಿನಗಳು. ಅದಕ್ಕೆ ಒಂದೊಂದೇ ಮಾಡಿಕೊಂಡ್ರೆ ಆಗುತ್ತೆ, ಒಬ್ಬಳೇ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ನಾನು ಕೆಲಸನ ಇಟ್ಕೊಂಡು ಮಾಡ್ಕೊತೀನಿ. ಆದರೆ ಅದು ಕೆಲಸ ಇಟ್ಕೊಂಡ್ರು ಅವ್ರ ಜೊತೆಗೆ ನಾವು ಮಾಡಲೇಬೇಕು. ಅವ್ರೇನು ಮಾಡೋದೇ ಇಲ್ಲ, ಯಾರು ಅವ್ರನ್ನ ಸುಮ್ಮನೆ ಕುತ್ಕೊಬಿಟ್ರೆ ಮಾಡಿಬಿಡ್ತಾರ. ಅದಕ್ಕೋಸ್ಕರ ಸರಿ ನಾನೇ ಫಸ್ಟು ನನ್ನ ಮಕ್ಳದೆಲ್ಲ ಅವ್ರದ್ದು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ನಂದನ್ನ ಇವಾಗ ಮಾಡ್ಕೊಂಡ್ಬಿಟ್ಟು ಅಡುಗೆ ಮನೆಯಲ್ಲ ಲಾಸ್ಟ್ ಇಟ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳೋದು. ಇವಾಗ ನಂದನ್ನು ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೇ ಇರ್ತೀನಿ, ಯಾವಾಗಲೂ ಗಲೀಜಾಗಿ ಇಟ್ಕೊಳೋದಿಲ್ಲ ನಾನು. ಇವಾಗ ಅನಿಸಿದ್ರೆ ಬಟ್ಟೆಲ್ಲ ಮರ್ಚ್ಕೋಬೇಕು, ಕ್ಲೀನಾಗಿ ಫೋಲ್ಡ್ ಮಾಡಿ ಆವಾಗ ಅಲ್ಲಲ್ಲೇ ಸೀಟು ಖಾಲಿಯಾಗೋಗ್ಬಿಟ್ಟಿದೆ, ನೋಡಿಕೊಂಡೇ ಇಲ್ಲ. ಅದಕ್ಕೆ ರಾಗಿ ಒಣಗಾಕ್ತಾ ಇದ್ದೀನಿ ಎಲ್ಲದನ್ನು ಸ್ವಲ್ಪ. ಹೆಂಗೋ ಬಿಸಿಲಿದೆ ಇವತ್ತು. ನೆನ್ನೆ ಅಂತೂ ಎಷ್ಟು ಮೋಡ ಆಗಿತ್ತು ಅಂದರೆ ಯಪ್ಪ. ಅದಕ್ಕೇ ಅಲ್ಲಿಂದ ಚೀಲ ತರಬೇಕು, ಇಲ್ಲಿ ಒಣಗಾಕಬೇಕು ನೋಡಿ. ಚೀಲ ತಗೊಬಂದು ಒಣಗಾಕ್ತಾ ಇದ್ದೀನಿ. ಸೊ ಬಿಸಿಲಿದೆ, ಸಾಕು. ಒಂಚೂರು ಬೆಚ್ಚಗಾದರೆ ಇದು ಮಿಲ್ ಮಾಡಿಸ್ಕೊಬರೋದು ಸಾಕು. ಒಳಗಿನ ತರ್ತಾ ಇದ್ದೀನಿ, ತೋರಿಸ್ತೀನಿ ತಡೀರಿ. ರೂಮಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡು ಅಯ್ಯೋ ದೊಡ್ಡ ಬೋಸಿ ತಗೋಣ ಅಂದ್ಕೊಂಡಿದ್ದೆ. ಇದು ಬಟ್ಲು ಇಲ್ಲೇ ತಗೊತಾ ಇದ್ದೀನಿ. ಹೊಸ ರಾಗಿ ಅಲ್ವ, ಎಷ್ಟು ಚೆನ್ನಾಗಿದೆ, ಬೆಳ್ಳಗಿದೆ ನೋಡಿ.
ಅದಕ್ಕೆ ಒಂದು ಸ್ವಲ್ಪ ಸಾಕು, ಜಾಸ್ತಿ ತೊಗೊಂಡ್ರೆ ಮಾಲ್ಗಟ್ಟಂಗೆ ಆಗ್ಬಿಡುತ್ತೆ ಅಂತ ಒಂದು 5 kg ಅಷ್ಟು ತೊಗೊಂಡು ಒಣಗಾಕ್ತೀನಿ. ಅದನ್ನು ಕ್ಲೀನ್ ಮಾಡಿಸ್ಬಿಟ್ಟು ಮಿಲ್ ಮಾಡಿಸ್ಕೋಬೇಕು. ನಾನು ಅದನ್ನು ಕ್ಲೀನ್ ಮಾಡಿಸ್ಕೊ ಬಂದಿಲ್ಲ, ಅಮ್ಮ ಹಂಗೆ ಕೊಟ್ಬಿಟ್ಟಿತ್ತು. ನನ್ನ ಹತ್ರ ಏನು ಜೀನ್ಸ್ ಪ್ಯಾಂಟ್ ಜಾಸ್ತಿನೇ ಇಲ್ಲ, ಒಂದು 4 ಮಾತ್ರ ಇದೆ ಅಷ್ಟೇ. ನಾನು ಇವಾಗಲೇ ನಾನು ಹಾಕ್ಕೊತಾ ಇರೋದು. ಫಸ್ಟ್ ಎಲ್ಲ ನಾನು ಜೀನ್ಸ್ ಪ್ಯಾಂಟೇ ಯೂಸ್ ಮಾಡಿ, ನನಗಂತೂ ಕಾಲೇಜ್ ಟೈಮಲ್ಲಿ ನಾನು ಹಾಕ್ಕೊಂಡೇ ಇಲ್ಲ ಬಿಡಿ. ನಾನು ಇವಾಗಲೇ ಮದುವೆ ಆದಮೇಲೆ ನಾನು ಹಾಕ್ಕೊತಾ ಇರೋದು. ಕಾಲೇಜಲ್ಲೆಲ್ಲ ಹೋಗ್ಬೇಕಾದ್ರೆ ಅಷ್ಟಾಗೆ ನನಗೆ ಹಾಕ್ಕೊಂಡು ಇಲ್ಲ, ನನಗೆ ಗೊತ್ತೂ ಇಲ್ಲ. ಏನಿದ್ರು ಸ್ಕರ್ಟ್ ಥರದ್ದು, ಮಿಡಿ ಥರದ್ದು ಆ ಥರದ್ದು ಮಾತ್ರ ಹಾಕ್ಕೊಂಡಿದ್ವಿ. ಇನ್ನು ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ವಲ್ಲ, ಇನ್ನು ಕಾಲೇಜಿಗೆ ಲೆಗ್ಗಿನ್ಸು ಟಾಪು ಈ ಥರದ್ದು ಹಾಕ್ಕೊತಿದ್ದೆ ಅಷ್ಟೇ. ಇಲ್ಲೇ ಪ್ಯಾಂಟ್ ಶರ್ಟೆಲ್ಲ ಹಾಕ್ಕೊಂಡು ಮಾಲಿಗಾಗಲಿ ಆ ಥರದಕ್ಕೆಲ್ಲ ಹೋಗಿ ಇವಾಗ ಅಭ್ಯಾಸ ಮಾಡ್ಕೊಂಡದ್ದು. ಫಸ್ಟ್ ನನಗೆ ಹಾಕೋಬೇಕಾದ್ರೆ ಮುಜುಗರ ಥರ ಆಗ್ತಾಯಿತ್ತು. ಆಮೇಲೆ ಒಂದು ದಿವಸ ನೈಟ್ ಪ್ಯಾಂಟು ಟೀ ಶರ್ಟ್ನೂ ಅಷ್ಟೇ ನಾನು ಇಲ್ಲಿ ಬಂದೆ ಅಭ್ಯಾಸ ಮಾಡ್ಕೊಂಡಿದ್ದು ಬೆಂಗಳೂರಿಗೆ. ಸಿಟಿ ತಕ್ಕನಾಗಿ ನಾವು ಎಲ್ಲ ಚೇಂಜ್ ಆಗಬೇಕಲ್ವ, ಅದಕ್ಕೋಸ್ಕರ ಜನಗಳು ನೋಡಿ ಎಲ್ಲರೂ ಹಾಕ್ಕೊತಾರಲ್ಲ ನಾವು ಹಾಕ್ಕೊಳೋದು ಬಿಡು ಅಂದ್ಬಿಟ್ಟು ನಾನು ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗೆಲ್ಲ ಎಲ್ಲ ಥರನೂ ಹಾಕ್ಕೊತೀನಿ. ಇವಾಗ ಬಟ್ಟೆ ಅದೇ ಥರ ಈ ಥರ ಅಂತ ಇಲ್ಲ, ನನಗೆ ಮಿರರಲ್ಲಿ ನೋಡ್ಕೊತೀನಿ, ನನಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಆ ಥರ ಬಟ್ಟೆ ನಾನು ಹಾಕ್ಕೊತೀನಿ ಅಷ್ಟೇ. ಇವಾಗೆಲ್ಲ ಫೋಲ್ಡ್ ಮಾಡಿ ಎಲ್ಲ ಎತ್ತಿಡ್ಕೊಂಡು ಲೆಗ್ಗಿನ್ಸ್ಗಳು ಜಾಸ್ತಿ ಇಲ್ಲ. ಇವಾಗಂತೂ ಜಾಸ್ತಿ ಸೆಟ್ ತೊಗೊಂಡ್ಬಿಡ್ತೀನಿ. ಚೂಡಿದಾರ ಅದೇ ಇಷ್ಟ ನನಗೆ. ಇವಾಗ ಫಸ್ಟು ಲೆಗ್ಗಿನ್ಸು ಟಾಪು ವೇಲು ಯಪ್ಪ ನನ್ನ ಹತ್ರ ಎಷ್ಟು ಇತ್ತು ಅಂದರೆ 100 ರೂಪಾಯಿ ವೇಲ್ ಬರ್ತಾ ಇತ್ತಲ್ಲ, ಆ ಥರ ತೊಗೊಂಡು ಟಾಪು ಲೆಗ್ಗಿನ್ಸ್ ಎಷ್ಟು ಥರ ತೊಗೊಂಡಿದ್ನೇನೋ ಗೊತ್ತೇ ಇಲ್ಲ. ಲೆಗ್ಗಿನ್ಸು ಟಾಪು ವೇಲು ಕಲರ್ ವೇಲ್ಗಳು ಆವಾಗ ಇವಾಗೆಲ್ಲ ವೇಲ್ಗಳೇ ಇಲ್ಲ ನನ್ನ ಹತ್ರ, ವೇಲ್ ಇಲ್ಲೇ ಇಲ್ಲ ನನ್ನ ಹತ್ರ. ಒಂದು ಪ್ಲೇನ್ ವೇಲ್ಗಳು ಯಾವೂ ಇಲ್ಲ, ಎಲ್ಲ ಫುಲ್ಲು ಸೆಟ್ ವೇಲ್ಗಳೇ. ಇವಾಗೆಲ್ಲ ಜೋಡಿಸಿಟ್ಕೊಂಡೆ. ಇವಾಗ ಸೆಟ್ಗಳಿದೆಯಲ್ಲ ಎಲ್ಲದನ್ನ ಈ ಥರ ಫೋಲ್ಡ್ ಮಾಡಿ ಎತ್ತಿ ಇಟ್ಕೊತೀನಿ. ಆವಾಗ ಜೊತೆಗೆ ಇಟ್ಟರೆ ನಮಗೆ ಈಸಿ ಆಗುತ್ತೆ, ತೊಗೋಬೇಕಾದ್ರೆ ಕಿತ್ತಾಕಬೇಕು ಅಂತ ಅನಿಸಲ್ಲ. ನೀವೇನು ಗೊತ್ತಾ, ಈ ಥರ ಬಾಕ್ಸಲ್ಲಿ ಇಟ್ಕೊಂಡ್ರೆ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಕ್ಲೀನಾಗಾರ ಇಟ್ಕೋಬೇಕು ಅಂತ ಅಂದ್ಕೊಂಬಿಟ್ಟು ಎತ್ತಿ ಇಟ್ಕೊತೀವಿ. ಅದಕ್ಕೆ ಈ ಥರ ಬಾಕ್ಸ್ಗಳನ್ನ ಇವಾಗ ಆರ್ಡ್ರ್ ಮಾಡ್ಕೊಂಡೆ. ಫಸ್ಟ್ ನನ್ನ ಮಗಳಿಗೆ ಮಾಡ್ಕೊಂಡಿದ್ದೆ. ಅವಳು ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊತಾಳೆ ಗೊತ್ತಾ. ಅವಳ ಬಟ್ಟೆನೆಲ್ಲ ಆ ಬಾಕ್ಸ್ ಒಳಗೆ ಅಲ್ವಾ, ಆ ಬಾಕ್ಸಿಗೋಸ್ಕರ ಕ್ಲೀನಾಗಿ ಇಟ್ಕೊತಾರೆ ಮಕ್ಳುಗಳು. ಅದಕ್ಕೋಸ್ಕರ ಅವನಿಗೂ ಅಪ್ಪುಗೂ ಇವಾಗ ಒಂದು 4 ತೊಗೊಂಡೆ. ನನಗೆ 2 ಇಟ್ಕೊಂಡೆ. ಇದರಲ್ಲಿ ಸೆಟ್ಟೆಲ್ಲ ಇಟ್ಕೊಂಬಿಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು. ಅದಕ್ಕೆ ನಾನು ಈ ಥರ ಜೋಡಿಸ್ಬಿಟ್ಟು ವೇಲು ಪ್ಯಾಂಟು ಟಾಪು ಈ ಥರ ಇಟ್ಕೊತೀನಿ. ಇದನ್ನು ಪಾರ್ಟಿ ವೇರ್ ಥರ ಒಂಥರ ಜಾಸ್ತಿ ಗ್ರ್ಯಾಂಡಾಗಿರುತ್ತೆ, ಅದನ್ನು ಮಾತ್ರ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಸಾಫ್ಟಾಗೆ ಮೆತ್ತಗಿರುತ್ತಲ್ಲ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ. ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಇದೆಲ್ಲ ಒಂದೊಂದು ಅಂಗಡಿ ಶಾಪಲ್ಲಿ ತೊಗೊಂಡಿದ್ದೀನಿ. ಸರಿ, ಇವಾಗ ಎಲ್ಲ ನನ್ನ ಮಕ್ಕಳು ಬೇರೆ ಬಂದರು, 3 ಗಂಟೆ ಆಗೋಯ್ತು. ಅದಕ್ಕೆ ಅವ್ರು ಬಂದಿದ ತಕ್ಷಣ ಅವರು ರೆಡಿ ಫ್ರೆಶ್ ಅಪ್ ಎಲ್ಲ ಆಗ್ತಾಯಿದ್ರು. ನಾನು ಅದಕ್ಕೆ ಫಸ್ಟ್ ಇದನ್ನೆಲ್ಲ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ಬೇಕಾದ್ರೆ ಅವರಿಗೆಲ್ಲ ಹಾಲೆಲ್ಲ ಕಾಯಿಸ್ಕೊಡು ಅಂದ್ಬಿಟ್ಟು ಇವಾಗ ಬೇಗ ಎತ್ತಿಟ್ಬಿಡ್ತೀನಿ. ಬೇಕಾದ್ರೆ ನೀವು 2 ಇದು ಕೊಟ್ಟಿದ್ದಾರೆ, ಒಂಥರ ಪ್ಲಾಸ್ಟರ್ ಥರದ್ದು, ಕೆಳಗಾದರೂ ಹಾಕ್ಕೋಬೋದು ಮೇಲಾದರೂ ಹಾಕ್ಕೋಬೋದು. ಮೇಲುಗಡೆ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಎತ್ತಿಬಿಟ್ಟು ಎಲ್ಲದನ್ನ ಎತ್ತಿಕೊಂಡೆ. ಇವಾಗ ಮೇಲುಗಡೆ ಅವನು ಎಲ್ಲ ಎತ್ತಿಬಿಟ್ಟು ಕ್ಲೀನಾಗೆಲ್ಲ ಒಡ್ಸ್ಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಏನು ಅಷ್ಟಾಗೇನು ಕಿತ್ತಾಕೊಂಡಿರೋದಿಲ್ಲ. ಅಲ್ಲೇ ಮಾತ್ರ ಕ್ಲಿಪ್ಗಳು ರಿಬ್ಬನ್ಗಳು ಮಾತ್ರ ಪೌಚ್ ಏನಾರು ತೊಗೊಂಡು ಹೋಗಿರ್ತೀನಲ್ಲ, ಪರ್ಸ್ಗಳು ಹಂಗೆ ಇಟ್ಟಿರ್ತೀನಿ ಅಷ್ಟೇ. ಎಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬ್ಯಾಂಗಲ್ ಅಷ್ಟೇ, ಈ ಥರ ಬ್ಯಾಂಗಲ್ ಇಟ್ಕೊಂಡ್ರೂ ಒಡೆದೋಗೋದಿಲ್ಲ, ಏನಿಲ್ಲ. ಒಂದು ಬೇರೆ ಥರ ಇರೋದು ಇಲ್ಲ. ಈ ಥರ ಮಾಡಿಸ್ಕೊಂಡಿದ್ದೆ ನಾನು. ಇದು ಕೊಟ್ಟಿದ್ರಲ್ಲ ಸ್ಯಾರಿಯಲ್ಲಿ ಹಾಕೋಕ್ಕೆಲ್ಲ, ಅದಕ್ಕೋಸ್ಕರ ನಾನು ಬ್ಯಾಂಗಲ್ಗಳ್ನೇ ಹಾಕ್ಕೊಂಡಿದ್ದೀನಿ. ನನ್ನ ಮಗಳದ್ದು ಸ್ವಲ್ಪ ಬಾಕ್ಸ್ಗಳಲ್ಲಿ ಇಟ್ಟಿದ್ದೀನಿ, ಇನ್ನು ಸ್ವಲ್ಪ ಬ್ಯಾಂಗಲ್ಗಳು ಮಾತ್ರ ಇಲ್ಲೇ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀವಿ. ಫೈನಲಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫುಲ್. ನನ್ನ ಕಬೋರ್ಡೆಲ್ಲ ನನ್ನ ಮಕ್ಕಳದೆಲ್ಲ ಕ್ಲೀನಾಗಿದೆ, ನನ್ನ ಕ್ಲೀನ್ ಆಯಿತು. ಇನ್ನು ಒಂದೊಂದೇ ಹೊರಗೆಲ್ಲ ಮಾಡ್ಕೊಂಬಂದುಬಿಟ್ರೆ ನನಗೆ ಹಬ್ಬಕ್ಕೆ ಈಸಿ ಆಗುತ್ತೆ. ಒಂದು ಸಲ ಮಾಡೋಕ್ಕೋದ್ರೆ ಕೈ ಫುಲ್ಲು ನೋವು ಆಗಿಬಿಡುತ್ತೆ. ಸ್ಯಾರಿ ಎಲ್ಲದನ್ನು ಅಷ್ಟೇ ಕ್ಲೀನಾಗಿ ನೋಡಿದೆ, ಎಲ್ಲ ಬ್ಲೌಸ್ಗಳೆಲ್ಲ ಮೆಸ್ಸಿ ಆಗಿದೆಯಾ ಅಂತ ಎಲ್ಲ ಕ್ಲೀನಾಗೆ ಜೋಡಿಸ್ಕೊಂಡ್ಬಿಟ್ಟೆ. ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ಈ ಮಳೆಗೂ ಅದಕ್ಕೂ ಅಂದ್ಬಿಟ್ಟು ಇವಾಗ ಅಂದ್ಕೊಂಡಿದ್ದೆ. ಇಷ್ಟೊತ್ತಾಗ ಕೂತ್ಕೊಂಡಿದ್ದೆ, ಇವಾಗ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ಬೋಂಡ ಮಾಡ್ತೀನಿ, ಚೆನ್ನಾಗಿರುತ್ತೆ. ಈ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ. ಇದು ಬೇರೆ ಥರ ಮಾಡೋಣ ಅಂತ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ.
ನನ್ನ ಮಗಳು ಮೆಣಸಿನ್ಕಾಯಿ ಬೋಂಡ ಮಾಡ್ಕೊಡು ಮಮ್ಮಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಇದು ಇದು ಏನಪ್ಪ ನುಗ್ಗೆಕಾಯಿ ತರಕ್ಕೆ ಹೋಗಿದ್ದೀನಿ. ಅವಾಗ ಒಂದು 4-5 ತಗೊಬಂದು, ಜಾಸ್ತಿ ತರಕ್ಕೆ ಹೋಗೋದಿಲ್ಲ. ಅದಕ್ಕೆ ತಂದೆ ಇವಾಗ ನೋಡಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದು ಗ್ರಾಮ್ ಫ್ಲೋರು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೇ ಕಡಲೆ ಹಿಟ್ಟು ನಾನಂತೂ ಯೂಸ್ ಮಾಡೋದು, ಯಾವುದು ಬೇರೆದೆಲ್ಲ ಯೂಸ್ ಮಾಡೋಕ್ಕೋಗಲ್ಲ, ಯಾವುದು ಚೆನ್ನಾಗೂ ಇರೋದಿಲ್ಲ. ಸರಿ ಮೆಣಸಿನ್ಕಾಯಿ ಎಲ್ಲ ವಾಶ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಧೂಳೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸೈಡಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಇದು ತೊಗೊಳ್ಳಿ, ಒಂದು ಬೌಲ್ ತೊಗೊಂಡು ಬೌಲಿಗೆ ನಾವು ಕಡಲೆ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂಚೂರು ಧನ್ಯ ಪೌಡ್ರ್, ಬೇಕಂದರೆ ಇದು ನೀವು ಮರ್ಗರ ಇದು ಧನ್ಯ ಪೌಡ್ರ್ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ನೀವು ಅಕ್ಕಿ ಹಿಟ್ಟಾದರೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅಜ್ವೈನು, ಆಮೇಲೆ ಇದು ಉಪ್ಪು ನೋಡ್ಕೊಂಡು ಒಂದು ಚಿಟಿಕೆ ಸೋಡಾ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಅಂದರೆ ಮಿರ್ಚಿ ಬೋಂಡ ಅಂದರೆ ಒಂಥರ ಇದು ರೋಡ್ ಸೈಡಲ್ಲೆಲ್ಲ ಕೊಡ್ತಾರಲ್ಲ, ನಾವು ರೋಡ್ ಸೈಡಲ್ಲಿ ಯಾವ ಎಣ್ಣೆಲಿ ಮಾಡಿರ್ತಾರೋ ಏನೋ, ಎಲ್ಲಾದರೂ ಒನ್ ಟೈಮ್ ತಿನ್ನೋಕ್ಕೆ ಚೆಂದ. ಯಾವಾಗಲೂ ಹೊರಗಡೆ ತಿನ್ನಬಾರ್ದು. ಎಣ್ಣೆ ಡೀಪ್ ಫ್ರೈ ಮಾಡಿರ್ತಾರಲ್ಲ, ಹಂಗೆ ಕ್ಲೋಸ್ ಮಾಡಿರ್ತಾರೆ, ಅದರೊಳಗೆ ಮತ್ತೆ ಫ್ರೈ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಾವು ಫ್ರೆಶ್ ಆಗಲ್ವ, ಆ ಎಣ್ಣೆ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇವಾಗ ನಾವು ಮಾಡಿರಿ ಎಣ್ಣೆನ ಏನು ಮಾಡ್ತೀವಿ ಹೇಳಿ, ಆ ಒಗ್ಗರಣೆಗೆ ಸಾರಿಗೆಲ್ಲ ಹಾಕ್ಬಿಟ್ಟು ನಾವು ಒಗ್ಗರಣೆ ಖಾಲಿ ಮಾಡಿಬಿಟ್ಟಿರ್ತೀವಿ. ನಾವು ಮತ್ತೆ ಬೇರೆ ಫ್ರೆಶ್ ಆಗಿರೋ ಎಣ್ಣೆ ಹಾಕೊಂಡು ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಡ್ತಾಯಿದ್ದೀನಿ. ನಾನು ನೋಡ್ಕೊಂಡಿದ್ದೆ, ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಚೆನ್ನಾಗಿ ಬಂದಿತ್ತು ಮಾತ್ರ. ಮೆಣಸಿನ್ಕಾಯಿನ ಇವಾಗ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇದನ್ನ ಈ ಥರ ಇದು ಮೆಣಸಿನ್ಕಾಯಿ ಈ ಥರ ಕುಯ್ಕೋಬೇಕು. ಯಾಕಂದರೆ ನಿಧಾನಕ್ಕೆ ಮೇಲೆ ಮಾತ್ರ ಒಂದು ಲೇಯರ್ ಕುಯ್ಬೇಕು. ನಾನು ಒಂದು ಕೆಳಗೆ ಕುಯ್ಬಿಟ್ಟು ಕೆಳಗೆ ಕುಯ್ಕೊಬಿಟ್ಟಿತ್ತು. ನಾನು ಅದಕ್ಕೆ ಮೇಲ್ಗಡೆ ಒಂದು ಲೇಯರ್ ಮಾತ್ರ ಕುಯ್ಕೊಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ನಿಧಾನಕ್ಕೆ. ನಾನು ಕಾರ್ನ್ಫ್ಲೋರ್ನ ಹಾಕೋಬಾರ್ದಾಗಿತ್ತು ಅಂದ್ಕೊಂಡಿದ್ದೆ. ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಕ್ರಿಸ್ಪಿ ಅಲ್ವಾ, ಅದು ಸ್ವಲ್ಪ ಬಿಡ್ಕೊಳೋ ಥರ ಆಗ್ತಾಯಿತ್ತು. ನೀವು ಕಾರ್ನ್ಫ್ಲೋರ್ ಹಾಕೋಬೇಡಿ, ಬರೀ ಕಡಲೆ ಹಿಟ್ಟು ಮಾತ್ರ ಯೂಸ್ ಮಾಡ್ಕೊಂಡು, ಬೇಕಂದರೆ ಒಂದು ಸ್ಪೂನ್ ಅಷ್ಟು ಮಾತ್ರ ಅಕ್ಕಿ ಹಿಟ್ಟು ಮಾತ್ರ ಹಾಕ್ಕೊಳ್ಳಿ. ನಾನು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿ ಥರ ಅಲ್ವಾ, ಅದು ಇದಾಯಿತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಮಾತ್ರ. ಇವಾಗ ಒಂದು ಬೌಲಲ್ಲಿ ಫಸ್ಟ್ ನಾನು ಇದು ಮಾಡ್ಕೊತಿದ್ದೀನಿ. ಕಡಲೆ ಬೀಜ ಹುರ್ಕೊಂಡು ಸೈಡಿಗೆ ಇಟ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ನಾನು ಮಿರ್ಚಿ ಮಾಡೋಕ್ಕೆ ಮೇಲ್ಗಡೆ ಹಾಕಬೇಕಲ್ಲ, ಹೊಟ್ಟೆ ಒಳಗೆ ತುಂಬಬೇಕಲ್ವ, ಅದ್ರ ಹೊಟ್ಟೆ ಒಳಗೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸೈಡ್ ಈರುಳ್ಳಿನ ಚಾಪರ್ ಮಾಡ್ಕೊಂಡಿದ್ದೆ. ಚಾಪರ್ ಮಾಡ್ಕೊಂಡು ಒಂದು ಬೌಲಿಗೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡಿ ಮಾಡಿ ತಿನ್ನಿ ಮಾತ್ರ. ಈ ಚಳಿಗೂ ಅದಕ್ಕೂ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಮೆಣಸಿನ್ಕಾಯಿ ಮಕ್ಕಳು ತಿನ್ನಲ್ಲ ಅಂದ್ರೂ ತಿಂತಾರೆ ಇಷ್ಟಪಟ್ಟು. ಏನೋ ಒಂದು ತಿನ್ಬೋದು. ಪಾಪ ನನ್ನ ಮಕ್ಳು ಖಾರ ಆಗ್ಬಿಡ್ತು ಮಮ್ಮಿ ಅಂದ್ಬಿಟ್ಟು ಮೇಲ್ಗಡೆ ಮಾಡಿ ತಿನ್ಕೊಬಿಟ್ಟು ಎಲ್ಲ ಮೇಲ್ಮಗಳು ತಿನ್ಕೊಂಡು ಮೆಣಸಿನ್ಕಾಯಿ ಎತ್ತಿಕ್ಬಿಟ್ರು. ಸರಿ, ಇವಾಗ ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಚಾಟ್ ಮಸಾಲ ಸ್ವಲ್ಪ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಚಾಟ್ ಮಸಾಲ ಹಾಕ್ಕೊಂಡ್ರೆ ಒಂಥರ ಏನೋ ಟೇಸ್ಟೇ ಫ್ಲೇವರೇ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಲ್ಲಿ ಪೌಡರು ನೀವು ನೋಡ್ಕೊಂಡು, ಉಪ್ಪು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಅದರೊಳಗೂ ಸ್ವಲ್ಪ ಉಪ್ಪು ಇರುತ್ತಲ್ವ ಬೋಂಡದಲ್ಲಿ, ಅದಕ್ಕೋಸ್ಕರ ಇದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ. ಈ ಥರ ಅದು ಫಸ್ಟೇ ನಾವು ಇದು ಮಾಡಿರ್ತೀವಲ್ಲ, ಕುಯ್ಕೊಂಡಿರ್ತೀವಲ್ವ, ಅದಕ್ಕೆ ನೋಡ್ಕೊಂಡು ನೀವು ನಿಧಾನಕ್ಕೆ ಅದೆಲ್ಲಿದೆ ಜಾಗ ನೋಡ್ಕೊಂಡು ಮತ್ತೇ ಹಂಗೆ ಚಾಕಲ್ಲಿ ಹಿಂಗೆ ಅಂದರೆ ಸಾಕು, ಅದು ಇದಾಗುತ್ತೆ. ನೋಡ್ಕೊಂಡು ಕ್ಲೀನಾಗಡೆ ಫಿಲ್ ಮಾಡ್ಕೊಬೇಕು, ಒಳಗಡೆ ಕ್ಲೀನಾಗಿ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಸೂಪರಾಗಿ ಬಂದಿತ್ತು. ನನ್ನ ಮಗಳು ಅಂತ ಹಂಗೆ ತಗೊಂಡು ಕಡಲೆ ಬೀಜ ಅದು ಇದು ಮಿಕ್ಸ್ ಮಾಡೋದು ಅಂತ ಟೇಸ್ಟ್ ಚೆನ್ನಾಗಿದೆ. ಹಂಗೆ ತಿನ್ನಬೇಕು ಅನಿಸ್ತಾ ಇದೆ, ಕಡಲೆ ಬೀಜ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಇವಾಗ ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಈ ಥರನೇ ಸೇಮ್ ಅದೇ ಥರನೇ ಫಿಲ್ ಮಾಡ್ಕೊಬೇಕು. ಕ್ಲೀನಾಗಿ ಚೆನ್ನಾಗಿರುತ್ತೆ ಮಾತ್ರ. ಇವಾಗ ರೆಡಿ ಆಯಿತು. ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಕಡಲೆ ಬೀಜ ಹಾಕಿದ್ದೀನಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.